ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಬಿಕ್ಕಟ್ಟು ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಅಮೆರಿಕದ ಆಡಳಿತವು ಭಾರತೀಯ ಸರಕುಗಳ ಮೇಲೆ 50% ಸುಂಕಗಳನ್ನು ವಿಧಿಸಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವ್ಯಾಪಾರ ಪದ್ಧತಿಗಳು ಏಕಮುಖ ಎಂದು ಆರೋಪಿಸಿದ ನಂತರ ಈ ನಿರ್ಧಾರ ಬಂದಿದೆ. ಈ ವಿಡಿಯೋದಲ್ಲಿ ಈ ಸುಂಕದ ಪರಿಣಾಮ ಭಾರತೀಯ ಆರ್ಥಿಕತೆಯ ಮೇಲೆ ಏನಾಗಿರಬಹುದು ಮತ್ತು ಭಾರತ ಸರ್ಕಾರವು ಈ ಸವಾಲನ್ನು ಹೇಗೆ ಎದುರಿಸುತ್ತಿದೆ ಎಂದು ನಾವು ನಿಮಗೆ ಹೇಳುತ್ತೇವೆ. ಈ 50% ಸುಂಕದಿಂದ ಭಾರತದ ಜವಳಿ, ಚರ್ಮ, ರತ್ನಗಳು ಮತ್ತು ಆಭರಣಗಳಂತಹ ಪ್ರಮುಖ ರಫ್ತು ಕ್ಷೇತ್ರಗಳು ನೇರವಾಗಿ ಪರಿಣಾಮ ಬೀರುತ್ತವೆ. ವರದಿಗಳ ಪ್ರಕಾರ $48 ಬಿಲಿಯನ್ಗಿಂತ ಹೆಚ್ಚಿನ ವ್ಯಾಪಾರ ಅಪಾಯದಲ್ಲಿದೆ. ಇದು ಸಾವಿರಾರು ಉದ್ಯೋಗಗಳಿಗೆ ಬೆದರಿಕೆಯನ್ನು ಉಂಟುಮಾಡಿದೆ. ಭಯಪಡುವ ಅಗತ್ಯವಿಲ್ಲ ಎಂದು ಭಾರತದ ವಾಣಿಜ್ಯ ಸಚಿವಾಲಯ ಏಕೆ ಹೇಳುತ್ತಿದೆ ಮತ್ತು ಅವರ ಬಹು-ಹಂತದ ಯೋಜನೆ ಏನು ಎಂಬುದನ್ನು ನಾವು ತಿಳಿಯುತ್ತೇವೆ. ಭಾರತವು ಹೊಸ ಮಾರುಕಟ್ಟೆಗಳನ್ನು ಹುಡುಕುತ್ತದೆಯೇ ಅಥವಾ ದೇಶೀಯ ಬಳಕೆಯನ್ನು ಹೆಚ್ಚಿಸಲು ಜಿಎಸ್ಟಿಯಲ್ಲಿ ಬದಲಾವಣೆಗಳನ್ನು ಮಾಡುತ್ತದೆಯೇ? ವಿಡಿಯೋದಲ್ಲಿ ನಾವು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರ ಹೇಳಿಕೆಯನ್ನು ವಿಶ್ಲೇಷಿಸುತ್ತೇವೆ. ಅಲ್ಲಿ ಅವರು ನವೆಂಬರ್ ವೇಳೆಗೆ ಅಮೆರಿಕದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಪೂರ್ಣಗೊಳಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಎರಡೂ ದೇಶಗಳು ಈ ವ್ಯಾಪಾರ ಬಿಕ್ಕಟ್ಟನ್ನು ಪರಿಹರಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಅದು ಸಂಪೂರ್ಣ ವ್ಯಾಪಾರ ಯುದ್ಧವಾಗಿ ಮಾರ್ಪಡುತ್ತದೆಯೇ? ಈ ವಿಡಿಯೋವನ್ನು ನೋಡುವ ಮೂಲಕ ಈ ಸಂಕೀರ್ಣ ಭೂ ರಾಜಕೀಯ ಮತ್ತು ಆರ್ಥಿಕ ವಿಷಯದ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು.